ಆಟ ಊಟ ನೋಟ ಪಾಠ ಮಾತಿನ ಕೂಟ ಬಿಡದ ಹಠ ಪ್ರತಿಯೊಂದು ನಮಗೆ ಸಿಹಿಯಾದ ಕಾಟಾರಿ. ಇವ್ರ ಮಾತು ದೊಡ್ಡ ದೊಡ್ಡ, ಇವರು ಪ್ರತಿಭೆಯ ಬೃಹತ್ ಗುಡ್ಡ. ನಂಗೆ ತುಂಬ ಇಷ್ಟ ಇವರು ಸುಂದರವಾದ ಗಡ್ಡ. ತೋಡಿದ್ದಾರೆ ಪ್ರೀತಿಯ ಕೆಡ್ಡ, ಅದಕ್ಕೆ ನಾವು ಬಿದ್ದಿದ್ದೀವಿ ಇವ್ರಿಗೆ ಅಡ್ಡ. ಆದಮೇಲೆ ಇವ್ರ ಜೊತೆ ಕೂತ್ಕೊಂಡು ನಾವು ಸಿಹಿಯಾದ ಲಡ್ಡು ಟೇಸ್ಟ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ. ಸೊ ನಮ್ಮ ಪ್ಯಾಟಿಗೆ ಬಂದಿದ್ದಾರೆ ಗಡ್ಡಪ್ಪ ಅವರು. ಏನು ಸಮಾಚಾರ, ಏನು ವಿಷಯ, ಏನು ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಎಲ್ಲ ಸ್ಟೂಡೆಂಟ್ಸ್ ಕೂತ್ಕೊಂಡು ಪಾಠ ಮಾಡಿಸಿದ್ದಾರೆ. ಏನು ವಿಚಾರ ಬನ್ನಿ ಕೇಳೋಣ. ನಮಸ್ಕಾರ ಗಡ್ಡಪ್ಪ ಅವ್ರಿಗೆ. ನಮಸ್ಕಾರ. ಏನು ಪ್ಯಾಟಿಗೆ ಬಂದ್ಬಿಟ್ಟಿದ್ದೀರಾ? ಅದು ಅಲ್ಲದೆ ಎಲ್ಲ ಸ್ಟೂಡೆಂಟ್ಸ್ ಕೂತ್ಕೊಂಡು ಪಾಠ ಬೇರೆ ಶುರು ಹಚ್ಕೊಂಡಿದ್ದೀರಾ? ಪಾಠ ಅಂದರೆ ಏನು ಮಾಡ್ಯವ, ಪಾಠ ಮಾಡಲೇಬೇಕಲ್ಲ. ಈಗ ನೋಡಿ ಚಂದ ಬೆಳಕು ಇದು ಎಲ್ಲ ನಡೀತಾ ಇದೆ. ಸ್ಕೂಲು ಮೇಡಮ್ ಬನ್ನಿ ಒಂದು ಸೆಲ್ಫಿ ತಗೋಣ ಬನ್ನಿ. ಗಡಪ್ಪ ಇದಕ್ಕೆ ಸೆಲ್ಫಿ ಅಂತಾರೆ. ಕುಲ್ಫಿ ಅಂದ್ರೆ ಏನು ಗೊತ್ತಪ್ಪ? ಕುಲ್ಫಿನಾ? ಇದು ಕೆಳಗಡೆ ಮಡಗು. ಗಡಪ್ಪ ನೀನ ತುಳಿದ್ಬಿಟ್ರೆ ಫೋನ್? ಇಲ್ಲ ಮಡಗು ಇಲ್ಲ ತಾನೆ. ಇಲ್ಲ ಆಯ್ತು ಇವಾಗ ಆನ್ ಮಾಡು. ಅದೇ ಕುಲ್ಫಿ. ಅಯ್ಯಯ್ಯೋ ಮೇಡಮ್ ಕೈನಲ್ಲಿ ಹಿಡ್ಕೊಂಡ್ರೆ ತುಂಬಾ ಏನೋ ಎಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತು, ಕಷ್ಟ ಆಗಿರೋದು. ಕೆಳಗಡೆ ಇಟ್ಟಿಟ್ಕೆ ಎಲ್ಲರೂ ನೋಡಿ ಎಷ್ಟು ಈಸಿಯಾಗಿ ಬಂದು ನೋಡ್ಬೋದು. ಕುಲ್ಫಿನಾ? ಸೂಪರ್ ಗಡಪ್ಪ, ಬಲೆ ಶಾಕ್ ಕೊಡ್ತೀಯಲ್ಲ. ನಮ್ಗೆಲ್ಲ ಸೆಲ್ಫಿ ಅಂದ್ರೆ ಏನು ಅಂತ ಗೊತ್ತಿತ್ತು. ಈಗ ಗಡ್ಡಪ್ಪ ಅವ್ರು ಬಂದ್ಮೇಲೆ ಸೆಲ್ಫಿ ಎಲ್ಲ ರೀ ಕುಲ್ಫಿ ಟ್ರೆಂಡ್ ಶುರು. ಸೊ ಗಡ್ಡಪ್ಪ ಅವ್ರು ಹೇಳ್ಕೊಟ್ಟಂಗೆ ಕುಲ್ಫಿ ತಗೊಳಕ್ ಶುರು ಮಾಡಿ ನೀವು. ಹೌದು, ಏನಿದು ಗಡ್ಡಪ್ಪ ಮಾತ್ರ ಬಂದಿದ್ದಾರೆ ಪ್ಯಾಟೆಗೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಪ್ಯಾಟೆಗೆ ಬಂದ್ಮೇಲೆ ನಮ್ಮ ಕಮರೊಟ್ಟು ಚೆಕ್ ಪೋಸ್ಟ್ ಟೀಮ್ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನ್ ಸಮಾಚಾರ ಅಂತ. ನಮ್ಮೆಲ್ಲರ ಫೇವ್ರೇಟ್ ಸ್ವಾತಿ ಇದ್ದಾರೆ, ಅಹಲ್ಯ ಇದ್ದಾರೆ, ಐಶ್ವರ್ಯ, ಸನತ್, ಸುದಿ, ನಮ್ ತಮ್ಮಣ್ಣ ಕೂಡ ಬಂದಿದ್ದಾರೆ ಗಡ್ಡಪ್ಪ ಅವ್ರ ಜೊತೆ. ವಿಜಯ್ ಇದ್ದಾರೆ ಅಂಡ್ ಇವ್ರು ಗೊತ್ತಲ್ಲ ಮಾಮೂಟಿ ಅಂಡ್ ಡೈರೆಕ್ಟರ್. ಈಗ ಕಮರೊಟ್ಟು ಚೆಕ್ ಪೋಸ್ಟ್ ಮಾಡ್ತಿದ್ದಾರೆ ಪರಮೇಶ್ ಅವರು. ಹಾಯ್ ಎವ್ರಿವನ್. ಹಾಯ್. ಪಾಠ ಎಲ್ಲ ಚೆನ್ನಾಗಿ ಕೇಳಿದ್ರಾ? ನಮ್ಮ ಗಡ್ಡಪ್ಪ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಏನ್ ಪಾಠ ಮಾಡಿದ್ರು ಅಂತ? ಏನ್ ನಾವು ನೋಡಿ ಅವರು ಹಳ್ಳಿ ಜನ ತುಂಬಾ ಮುಗ್ಧರು. ಅವ್ರು ಹೇಳಿದ್ರು ನಮ್ಮ ಥರ ನಿಮ್ಮಲ್ಲಿ ಮುಗ್ಧತೆ ಇರಬೇಕು, ಮತ್ತೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಓದಬೇಕು, ತಂದೆ ತಾಯಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು, ಈ ಥರ ಸುಮಾರು ಕಾನ್ಸೆಪ್ಟ್ ಹೇಳಿದ್ರು. ಆಮೇಲೆ ಅವ್ರು ಇನ್ನೂ ಒಂದು ಹೇಳಿದ್ರು, ಇವತ್ತು ಸಿನಿಮಾದಿಂದ ನೀವು ನಮ್ಮನ್ನು ಗುರುತಿಸ್ತಾ ಇದ್ದೀರಾ, ನಾವು ಎಲ್ಲೋ ಒಂದು ಕಡೆ ನಿಮಗೆ ಕಾಣಿಸ್ಕೊತಾ ಇದ್ದೀವಿ, ಅದೇ ಥರ ನೀವು ಕೂಡ ತುಂಬಾ ಚೆನ್ನಾಗಿ ಓದಿ ಈ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಕಾಣಿಸ್ಕೋಬೇಕು ಅಂತ ಹೇಳಿದ್ರು. ಬಹಳ ಒಳ್ಳೆ ಮಾತು. ಗಡ್ಡಪ್ಪ ಅವ್ರ ತರ ವರ್ಲ್ಡ್ ಫೇಮಸ್ ಆಗ್ಬೋದು. ಹೌದು, ಪಾಠನ ಎಲ್ಲರೂ ಕ್ಲಾಸ್ ರೂಮ್ ಅಲ್ಲಿ ಮಾಡೋದನ್ನ ನೋಡಿದೀವಿ. ಆದ್ರೆ ಇದೇನಿದು ಹೊರಗಡೆ ಮಾಡ್ತಾ ಇದ್ರಿ ಕ್ಲಾಸ್ ರೂಮ್ ನೀವು? ಹೊರಗಡೆ ಮಾಡಿದ್ರೆ ಏನು ಪ್ರಯೋಜನವ? ಇಲ್ಲೇ ಎಲ್ಲ ನೆಳ್ಳಲ್ಲಿ ಬಿಸಿಲು ನೆಲ್ಲು ಎಲ್ಲ ಸೂರ್ಯ ಮರ ಗಿಡ ಎಲ್ಲ ಕಾಣ್ತದೆ, ಎಲ್ಲ ಆನಂದವಾಗಿ ಮಾಡ್ಬೋದು. ಅದು ಒಳ್ಳೇದಾಯ್ತದೆ. ಓಕೆ ಗಡ್ಡಪ್ಪ ಅವರೇ, ನೀವು ಹೇಳಿದ್ರೆ ನಾವು ಶಿರಸ ವಹಿಸಿ ಪಾಲಿಸ್ತೀವಿ. ನಿಮ್ಮ ಮಾತು, ನಿಮ್ಮ ಮುಗ್ಧತೆ ಪ್ರತಿಯೊಂದು ಕೂಡ ನಮ್ಮನ್ನ ಅಟ್ರಾಕ್ಟ್ ಮಾಡಿದೆ. ಹಾಗೆ ತಮ್ಮಣ್ಣವರೇ ಬನ್ನಿ, ಎಲ್ರೂ ಸೇರ್ಕೊಂಡು ಹಾಡ್ರಪ್ಪ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಕ್ಚುಲಿ ನಮ್ಮ ಹಾಡಲ್ಲ ಇದು, ನಮ್ಮ ಗಡ್ಡಪ್ಪ ಅವರು ತಮ್ಮಣ್ಣ ಅವ್ರಿಗೆ ಹೇಳ್ಕೊಟ್ಟಿರೋ ಹಾಡು. ಸಿನಿಮಾದಲ್ಲಿ ನೋಡಿದಿರಲ್ಲ, ಅಪ್ಪ ಬದುಕಿರ್ಬೇಕಾದ್ರೆ ಗೋಟಕ್ ಮಾಡಿಸ್ಬಿಡ್ತೀರಾ. ಏನ್ ನೀವು ನಿಮ್ಮ ಆಸೆಗೆ ಆಸ್ತಿ ಪಡಿಬೇಕು ಅಂತ ಹೇಳಿ ಇತ್ತು, ಆದ್ರೆ ಆಸೆ ನಿರಾಸೆ ಆಯ್ತಲ್ಲ. ಗಡ್ಡಪ್ಪ ಅದನ್ನ ನಿಜ ಮಾಡಕ್ ಬಿಟ್ಬಿಡ್ತಾರ ಮತ್ತೆ. ಏನೇನೋ ನಾನು ಹೋರಾಟ ಕೊಟ್ಟು ಎಲ್ಲರ ಮಾತನ್ನ ಕೇಳಿ ಮಾಡೋಕ್ಕೂ ಆಗಿಲ್ಲ. ಅವನು ಯಾರು ಗೊತ್ತಾ ನಮ್ಮ ಅಪ್ಪ. ಓಕೆ, ನಾವೆಲ್ಲರೂ ಈಗ ದಸರಾ ಸಂಭ್ರಮದಲ್ಲಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಮೇಲೆ ದಸರಾ ಹಬ್ಬಕ್ಕೆ ಸಿಕ್ಕಾಬಟ್ಟೆ ಕಳೆ ಬಂದ್ಬಿಟ್ಟಿದೆ. ನಮ್ಮ ಹೀರೋ ಅವ್ರನ್ನ ಮಾತಾಡ್ಸೋಣ. ಹಾಯ್. ಸೊ ಗಡ್ಡಪ್ಪ ಅವ್ರ ಜೊತೆ ದಸರಾ ಸ್ಪೆಷಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೆಂಗ ಅನಿಸಿದೆ? ಸೂಪರ್ ಆಗಿ ಅನ್ನಿಸ್ತಿದೆ. ಅದು ಈಗ ಶೂಟಿಂಗ್ ಅಲ್ಲೇ ದಸರಾ ಸೆಲೆಬ್ರೇಟ್ ಮಾಡಬೇಕು. ನೀವು ಸನತ್? ತುಂಬ ಖುಷಿಯಾಗಿದೆ. ಅದು ಗಡ್ಡಪ್ಪ ಅವ್ರ ಜೊತೆ, ಅಪ್ಪ ನಮ್ಮ ಸಿನಿಮಾ ರಜನಿಕಾಂತ್ ಅವರು ನಮ್ಮ ಇಂಡಸ್ಟ್ರಿಗೆ. ಸೊ ಇಂಥವ್ರ ಜೊತೆ ನಾವು ದಸರಾ ಸೆಲೆಬ್ರೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಗಡ್ಡಪ್ಪ ಅವರೇ, ನಿಮ್ಗೆ ಅನಿಸ್ತಾ ಇದೆ? ನಮಗೂ ಖುಷಿಯಾಗಿರ್ತದೆ. ಥ್ಯಾಂಕ್ ಯು ಸರ್. ಓಕೆ. ಆ್ಯಕ್ಚುಲಿ ಅವ್ರು ಮಾತಾಡೋದೇ ನಮ್ಗೊಂಥರ ಹಬ್ಬದ ಔತಣ ಸವಿದಷ್ಟು ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ನಾನು ತುಂಬ ಎಕ್ಸೈಟ್ ಆದೆ. ಫಸ್ಟ್ ಅವ್ರನ್ನ ನೋಡಬೇಕು ಅಂತ. ಇವತ್ತು ಅವ್ರು ಬಂದ ತಕ್ಷಣ ಅವ್ರು ಎಲ್ಲಿದ್ದಾರೋ ಅಲ್ಲೇ ಹುಡ್ಕೊಂಡೋಗಿ ಒಂದು ನಮಸ್ಕಾರ ಮಾಡಿ ತುಂಬ ಇಷ್ಟ ಆಯಿತು. ಅವರಿಂದ ತುಂಬ ಕಲಿಯೋದಿದೆ, ಇನ್ನೂ ಕಲಿಬೇಕು. ಓಕೆ, ಗಡ್ಡಪ್ಪ ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದರೆ ಸ್ವಲ್ಪ ಭಯ ಇರಲೇಬೇಕು. ಆ್ಯಕ್ಚುಲಿ ಅವರು ಏನು ಹೇಳ್ತಾರೋ ಅಂತ ತದಾಸು ಅಂತ ನಾವು ಫಾಲೋ ಮಾಡಲೇಬೇಕು. ಹಳ್ಳಿ ಜನ ತುಂಬ ಒಳ್ಳೆ ಜನ ಕೇಳಿದ್ದೀವಿ ನಾವು. ಸೊ ನಿಮ್ಮನ್ನು ನೋಡಿದ ತಕ್ಷಣ ಗಡ್ಡಪ್ಪ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಒಂಥರ ರೆಡ್ ಆ್ಯಂಡ್ ಹಾಟ್ ಆಗಿ ಬ್ಯೂಟಿ ಕ್ವೀನ್ ಥರ ಕಾಣಿಸ್ತಾ ಇದ್ದಾರೆ ಇಬ್ಬರು ಕೂಡ. ನಮ್ಮ ಐಶ್ವರ್ಯ ಅವರು ಕೂಡ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಸೊ ನಿಮ್ಮನ್ನು ನೋಡಿದ ತಕ್ಷಣ ಗಡ್ಡಪ್ಪ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತಂದರೆ
ಲೈಕ್ ಹೊಸಬ್ರು ಹೊಸ ಜನ ಅಂತ ಚೂರು ಹಾಕ್ಕೊಂಡಾಗೂ ಇರುತ್ತೆ. ಆ್ಯಂಡ್ ಹೀಸ್ ಲೈಕ್ ತುಂಬ ಸೈಲೆಂಟ್. ಅವ್ರು ಗಡ್ಡಪ್ಪ ಅವ್ರು ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿರ್ತಾರೆ, ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಗರ್ಲ್ಸ್ಗೆ. ತುಂಬ ಖುಷಿಯಾಗೇ ಇದ್ದರು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಅವ್ರಿಗಿಂತ ಜಾಸ್ತಿ ನಾನೇ ಖುಷಿಯಾಗಿದ್ದೆ. ಅವರೊಟ್ಟಿಗೆ ಯಾವಾಗ ಸೆಲ್ಫಿ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ತಗೊಂಡೆ. ಐ ಆಮ್ ಸೋ ಹ್ಯಾಪಿ. ಸೂಪರ್. ಆ್ಯಕ್ಚುಲಿ ಕುಲ್ಫಿ ತೊಗೊಂಡಿರ್ತೀರಾ ನೆನಪಲ್ಲೇ? ನೀವು? ತುಂಬ ಖುಷಿ ಅನಿಸುತ್ತೆ ಗಡ್ಡಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಇನ್ಫ್ಯಾಕ್ಟ್ ಹಿ ಟೋಲ್ಡ್ ಇಸ್ ಡ್ರೆಸ್ ತುಂಬ ಉದ್ದಕ್ಕಿದೆ, ಹುಷಾರಾಗಿ ಓಡಾಡಿ ಅಂತ ಅದೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ಇಂದ ಟ್ರೀಟ್ ಅಲ್ಲಿ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಇಂದ ಒಂದು ಸಾಂಗ್ ಬರ್ತಾ ಇತ್ತು ಗಡ್ಡಪ್ಪ ಅವ್ರು ಇವ್ರು ನೋಡಿದ ತಕ್ಷಣ, ಲಂಗ ದಾವಣಿ ಎತ್ತಾಗೋಯ್ತು ಕಾಲೇಜ್ ಹುಡುಗಿರ ಅಂತ ಅಲ್ವಾ ಗಡ್ಡಪ್ಪ ಅವರೇ? ಓಕೆ. ಸೊ ಆದರೆ ನಮ್ಮ ಗಡ್ಡಪ್ಪ ಅವ್ರು ತುಂಬ ಸ್ವೀಟು. ಸೊ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು. ಲಕ್ಷಣವಾಗಿದ್ದೀರಾ ಹೇಗೆ ಡ್ರೆಸ್ ಮಾಡ್ಕೊಂಡ್ರು ಅಂತ ಹೋಗ್ಲಿರ್ತಾರೆ ಅಲ್ವಾ? ಎಸ್ ಆ್ಯಕ್ಚುಲಿ ಹೋಗ್ಲಿದ್ರು. ಹಾಂ, ಸೂಪರ್. ಆ್ಯಕ್ಚುಲಿ ಗಡ್ಡಪ್ಪ ಅವ್ರ ಜೊತೆ ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಅದೊಂಥರ ಭಾಗ್ಯ, ಸೌಭಾಗ್ಯ. ಯಾಕೆಂದರೆ ಅವರು ಬರೀ ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧತೆನ ಕಾಪಾಡ್ಕೊಂಡಿಲ್ಲ. ಈಗ ಮಿಸ್ಟರ್ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಸ್ವೀಟ್ ಆದ ಗಡ್ಡ ನನಗೆ ತುಂಬ ಇಷ್ಟ. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮ ಗಡ್ಡದ ಸ್ಪೆಷಾಲಿಟಿ ಹೇಳಿ ಗಡ್ಡಪ್ಪ ಅವರೇ. ಗಡ್ಡದ ಸ್ಪೆಷಾಲಿಟಿ ಏನು ಹೇಳ್ತೀರವ? ಗಡ್ಡಪ್ಪ ಅಂತ ಬೇಕಾದಷ್ಟು ಜನ ಕರೀತಾರೆ. ಓದೋರು ಬಂದರೆಲ್ಲ ಗಡ್ಡಪ್ಪ ಅಂತಲೇ ಕರೆಯೋದು. ಆದರೆ ಬಂದು ಜನವೂ ಅದೇ ರೀತಿ ಕರೆಯೋದು. ಬಸ್ನವ್ರು ಕೇಳು ಅದೇ ರೀತಿ ಕರೆಯೋದು ಗಡ್ಡಪ್ಪ ಅಂತ. ಅದರೊಳಗೇನು ನಮ್ಮೂರ ಗಡ್ಡಪ್ಪನ ಸರ್ಕಲ್ಲು ಅಂತ ಹೆಸರು ಇಟ್ಕೊಂಬಿಟ್ಟವ್ರೆ. ಸೂಪರ್. ಆಕ್ಚುಲಿ ನೀವು ನಮ್ಮ ಇಂಡಿಯನ್ ಮ್ಯಾಪ್ ಯಾರು ನೋಡಿದ್ದೀರಾ ಅದನ್ನ ಪ್ರತಿಬಿಂಬಿಸ್ತೀರಾ ನೀವು. ನಿಮ್ಮ ನೋಡಿದ್ರೆ ನಮ್ಮ ಇಂಡಿಯಾನೇ ನೋಡ್ತಾ ಇದೀವಿ ಅಂತ ಅನ್ಸುತ್ತೆ. ಇಂಡಿಯಾನೇ ಯಾಕೆ, ಅಮೇರಿಕಾ, ಚೀನಾ ಎಲ್ಲ ಕಡೆ ಪ್ರಸಿದ್ಧಿಯಾಗಿ ಬೇಕಾದಷ್ಟು ಓಡಾಡ್ತದೆ. ಅದನ್ನು ನೋಡಬೇಕು. ಅದೇ ರೀತಿ ಈಗ ಈ ತಗಿ ಪಿಕ್ಚರ್ನೂ ನೀವು ನೋಡಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಗಡ್ಡಪ್ಪ ಅವರೇ, ನೀವು ಯಾವಾಗ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತೀರಾ ಬೆಳ್ಳಿ ತೆರೆನಲ್ಲಿ? ನಾವು ವೇಟ್ ಮಾಡ್ತಾ ಇದೀವಿ. ತಿಥಿ ಆಯಿತು, ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಈಗ ತರ್ಲೆ ವಿಲೇಜ್ ಆಯಿತು. ಈಗ ಕಮರೋಟೋ ಚೆಕ್ ಪೋಸ್ಟ್ ಹೆಸರು ಹೇಳಿದ್ರೆ ನಮಗೆ ಭಯ ಆಗುತ್ತೆ. ಏನು ಭಯ ಪಡಿಸೋ ಪ್ಲಾನ್ ಏನಿಲ್ಲ, ಚೆನ್ನಾಗಿ ನೋಡಿ ನಮಗೆ ಯಶಸ್ವಿ ಕೊಡಬೇಕು. ಅದನ್ನು ನೋಡಿ ಪ್ರೀತಿಪಟ್ಟು ಸಂತೋಷಪಟ್ಟು ನಮ್ಮನ್ನು ಆಶೀರ್ವಾದ ಮಾಡಬೇಕು ನಾವು. ಆಕ್ಚುಲಿ ಗಡ್ಡಪ್ಪ ಅವ್ರು ಯಾವ ರೋಲಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ, ಜಾಸ್ತಿ ಕುತೂಹಲ ಇದೆ. ಗಡ್ಡಪ್ಪ ಅವರು ಕಮರೋಟೋ ಚೆಕ್ ಪೋಸ್ಟ್ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಗಡ್ಡಪ್ಪ ಅವರು ಏನು ಪಾತ್ರ ನಿಭಾಯಿಸ್ತಾರೆ? ಎಲ್ಲರಿಗೂ ಒಂಥರ ಗುರುಗಳಿದ್ದಂಗೆ. ಎಲ್ಲರಿಗೂ ನಾನು ಒಬ್ಬ ತಂದೆ ಇದ್ದಂಗೆ. ರಿಯಲ್ ಲೈಫಲ್ಲಿ ಏನು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅದನ್ನ ಆನ್ ಸ್ಕ್ರೀನು ಮಾಡ್ತಾ ಇದ್ದಾರೆ. ನೀವು ರಿಯಲ್ ಲೈಫಲ್ಲೂ ಎಲ್ರಿಗೂ ಗುರುಗಳು. ಏನೇನು ಪ್ರಾಬ್ಲಮು? ಆಕ್ಚುಲಿ ಈ ಕ್ವೆಶನ್ ಕೇಳಿದಾಗ ಪ್ರತಿಯೊಬ್ರು ಏನೇನು ಪ್ರಾಬ್ಲಮ್ಮು ಅದು ಕ್ವೆಶನ್ ಮಾರ್ಕ್ ಆಗಲ್ಲ, ಅದಕ್ಕೆ ಉತ್ತರ ಯಾರು ಕೊಡಲ್ಲ. ಏನೇನು ಪ್ರಾಬ್ಲಮ್ಮು ಅಂತ ಕೇಳಿದ ತಕ್ಷಣ ಇದು ಗಡ್ಡಪ್ಪ ಅವ್ರ ಮಾತು ತಾನೇ ಡೈಲಾಗ್ ಅಂತ ಅದೆಲ್ಲ ಕಾದು ನೋಡಿ ಅದನ್ನು ವರ್ಣೆ ಹಚ್ಚಿ ನಮ್ಮನ್ನು ಮನ್ನಣೆ ಮಾಡಬೇಕು. ಓಕೆ. ವಿಜಯ್ ಅವರೇ, ಹಾಯ್, ಹೌ ಯು? ಸೂಪರ್. ಸೊ ಗಡ್ಡಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಗಡ್ಡಪ್ಪ ಅವ್ರ ಬಗ್ಗೆ ಏನು ಹೇಳ್ಬೇಕು, ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಪ್ರಾಜೆಕ್ಟ್ ಬೇರೆ ದಸರಾಗೆ ಸ್ಟಾರ್ಟ್ ಆಗ್ತಿದೆ. ಜನ ತುಂಬ ಪ್ರೀತಿ ಕೊಟ್ಟು ಸೀರಿಯಲಲ್ಲಿ ಬೆಳೆಸಿದ್ರು. ಸೊ ಹಾಗೆ ಅದೇ ಪ್ರೀತಿ ವಿಶ್ವಾಸನ ಸಿನಿಮಾಗೂ ಕಂಟಿನ್ಯೂ ಮಾಡ್ತಾರೆ, ಇನ್ನೂ ಹೆಚ್ಚಾಗುತ್ತೆ ಅಂತ ಅನ್ಕೊತೀನಿ. ನಮ್ಮ ಇಡೀ ಟೀಮ್ಗೆ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ಬೇಕು. ಸೊ ಖಂಡಿತ ನೋಡ್ತೀವಿ. ಸೊ ಗಡ್ಡಪ್ಪ ಅವರು ಈಗ ಒಂದು ಸಜೆಷನ್ಸ್ ಕೊಡಬೇಕು. ಅಲ್ಲಿರೋ ಎಲ್ಲ ಹುಡುಗರು, ನೋಡ್ತಿರೋ ಎಲ್ಲ ಅಭಿಮಾನಿಗಳು ನಮಗೂ ಗಡ್ಡಪ್ಪ ಥರ ಗಡ್ಡ ಬೇಕು ಅಂತ ಕೇಳ್ತಿದ್ದಾರೆ. ಏನು ಹೇಳ್ತೀರಾ? ಹೇಗೆ ನಿಮ್ಮ ಪ್ರಾಬ್ಲಮ್ ಏನು? ಸೂಪರ್. ಆ್ಯಕ್ಚುಲಿ ಗಡ್ಡಪ್ಪ ಅವರೇ, ನೀವು ಇದ್ದೀರಾ ಅಂತ ಹೇಳಿದ್ರೆ ನಮಗೆ ದಸರಾ ಹಬ್ಬಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇದೆ. ಅಂದಮೇಲೆ ಒಂದೆರಡು ಸ್ಟೆಪ್ ಹಾಕಬೇಕು. ಸ್ಟೆಪ್ ಹಾಕಿದ್ಮೇಲೆ ನಿಮ್ಮ ಮೇಸ್ಟ್ರು ಹಾಗೆ ಪಾಠನ ಮುಂದುವರಿಸ್ಬೋದು. ಏನು ಹೇಳ್ತೀರಾ ಎಲ್ಲರೂ? ಓಕೆ, ರೆಡಿ? 1 2 3 ಗೋ. ಗಡ್ಡಪ್ಪಗೆ. ಓಕೆ, ಗಡ್ಡಪ್ಪ ಮೇಸ್ಟ್ರು ಅಂತ ಹೇಳಿದ್ರೆ ಈಗ ಸ್ಟೂಡೆಂಟ್ಸ್ಗೆ ಜಾಸ್ತಿ ಒಂದು ಏನೋ ಸಿನ್ಸಿಯಾರಿಟಿ ಅದೆಲ್ಲ ಬರುತ್ತೆ. ಯಾಕೆಂದರೆ ನೀವು ಅಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಇನ್ಸ್ಪೈರ್ ಮಾಡಿದ್ದೀರಾ. ಸೊ ಈಗ ನಿಮ್ಮ ಪಾಠ ಕೇಳುವಂಥ ಸಮಯ ಆಗಿದೆ. ಸೊ ಪಾಠ ಹೇಳ್ತೀರಾ? ಪಾಠ ಮಾಡ್ತೀರಾ? ಸೊ ಇಲ್ಲಿ ಹಾಯ್, ನಿಮ್ಮ ಹೆಸರು? ನಿತ್ಯ. ನಿಮ್ಮ ಕ್ವೆಶನ್ ಏನು ಗಡ್ಡಪ್ಪ ಅವ್ರಿಗೆ? ಗಡ್ಡಪ್ಪ, ನೀವು ನಿಮ್ಮ ಗಡ್ಡ ತುಂಬ ಚೆನ್ನಾಗಿದೆ, ನೀವು ಶೇವ್ ಮಾಡಲ್ವಾ? ಅಲ್ಲ ಕಣವ, ಗಡ್ದಿಂದ ಏನು, ನಾನು ತಗೀಸಲ್ಲ. ಇಲ್ಲ, ಅದು ಗಡ್ಡ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಏನು ಪ್ರಾಬ್ಲಮ್ಮು? ನಾನು ಕಡ್ಡಾಲು ತಗೀಸಲ್ಲ. ಉತ್ತರ ಸಿಗ್ತಾ? ಗಡ್ಡಪ್ಪ ಅವ್ರ ಗಡ್ಡ ಇದ್ರೇನೆ ಚಂದ, ಅವ್ರ ಗಡ್ಡ ತೆಗ್ಸೋದು ಬೇಡ. ಸೂಪರ್. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಹೆಸರು?
ಕ್ವೆಶನ್ ಕೇಳ್ತಾ ಇದ್ದಾರೆ ಈಗ ಗಡಪ ಅವ್ರಿಗೆ. ಗಡಪ ಅವರೇ, ಕಾವೇರಿ ನೀರು ಬಿಡಬೇಕು ಅಂತ ಇದ್ದಾರಲ್ವಾ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಆದರೆ ಕಾವೇರಿ ನೀರನ್ನ ಬಿಡೋಲ್ಲ, ಕಡ್ಡಾಯವಲ್ವೇ. ಚಟಿನೇ ಹಾಕೋತಿರಲ್ಲ, ಯಾಕೆ ಪ್ಯಾಂಟ್ ಹಾಕೋಬಾರ್ದು? ಏನವ, ನನಗೆ ಎಷ್ಟು ಬೇಕೋ ಅಷ್ಟೇ ನಾವು ಹೊಲಿಸ್ಕೊಳ್ಳೋದು. ಚಡ್ಡಿ ಗಾಳಿ ಅವಾಗ ಹುಡುಕು ಚೆನ್ನಾಗೈತೆ, ಪ್ರತಿಯೊಂದಕ್ಕೂ ಚೆನ್ನಾಗೈತೆ, ಆದರೆ ನಾವು ಇದು ಮಾಡೋಲ್ಲ. ನಿಮ್ಗೆ ಅನ್ಸಿಲ್ವಾ ಹಾಕೋಬೇಕು ಅಂತ? ಯಾವುದು ಹೊಲಿಸಲ್ಲ, ನಮ್ಮ ದುಡ್ಡು ಎಷ್ಟೈತೆ ಅಷ್ಟಕ್ಕೆ ಮಾತ್ರ ಹೊಲಿಸ್ಕೊಳ್ತೀವಿ. ಸೂಪರ್ ಬಿಡಿ, ಸೂಪರ್. ನಿಮ್ಮ ಹೆಸರು? ಹೇಮಾ ಅಂತ. ಹೇಮಾ ಅವ್ರ ಸವಾಲ್ ಗಡ್ಡಪ್ಪ ಅವ್ರಿಗೆ. ಗಡಪರೆ ನೀವು ಯಾರನ್ನೂ ಯಾವತ್ತೂ ಪ್ರೀತಿಸಿಲ್ವಾ? ನಿಮ್ಗೆ ಯಾವುದು ಫಾಸ್ಟ್ ಬ್ಲಾಕ್ ಲವ್ ಸ್ಟೋರಿ ಇಲ್ವಾ? ಅಲ್ಲ ಕಣಮ್ಮ, ಇನ್ನೊಂದು ತಿಥಿ ಪಿಕ್ಚರ್ ಮಾಡಬೇಕಾ? ಗಡ್ಡಪ್ಪ ಅವರೇ, ನೀವು ಶೇವ್ ಮಾಡಿದ್ರೆ ರಜನಿಕಾಂತ್ ತಲೈವ ಥರ ಕಾಣ್ತೀರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರಿಗೆ ಗಡ್ಡ ಬಿಡಕ್ಕೆ ಹೇಳಿ, ಆಗ ಗಡ್ಡಪ್ಪನ ಥರ ಕಾಣಿಸ್ತಾರೆ. ಗಡ್ಡಪ್ಪ ಅವರೇ, ನಿಮಗೆ ಯಾವ ಪ್ರಾಣಿ ಇಷ್ಟ? ನನಗೆ ಒಂದೇ ಬ್ರ್ಯಾಂಡು, ಕೈಗಾರ ಇಷ್ಟ. ಗಡಪ ಅವ್ರೆ, ನಿಮ್ನ ಮಾತಿನಲ್ಲಿ ಯಾರು ಮೀರ್ಸಕ್ಕಾಗಲ್ಲ ಬಿಡಿ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಅವರೇ ಬಾಯಿ ಮುಚ್ಕೊಂಡು ತೆಪ್ಪು ಕುತ್ಕೋಬೇಕು, ಯಾಕಾದ್ರೂ ಕ್ವೆಶನ್ಸ್ ಕೇಳಿದ್ವು ಅಂತ. ಅಷ್ಟು ಸಕಲಾಗಿ ಉತ್ತರ ಕೊಡ್ತಾ ಇದ್ದೀರಾ. ವೆಲ್, ನಮ್ಮ ಗಡ್ಡಪ್ಪ ಜೊತೆ ಮತ್ತಷ್ಟು ಸೂಪರ್ ಆದ ಟೈಮ್ ಸ್ಪೆಂಡ್ ಮಾಡೋಣ. ಅದಕ್ಕೂ ಮುನ್ನ ಲೆಟ್ಸ್ ಹ್ಯಾವ್ ಅ ಶಾರ್ಟ್ ಬ್ರೇಕ್.